ಗರಿಗರಿಯಾದ ಸೋರೆಕಾಯಿ ನಿಪ್ಪಟ್ಟು ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಮೊದಲಿಗೆ ಒಂದು ಸೋರೆಕಾಯಿನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ತುರಿದು 1.5 ಕಪ್ ಅಷ್ಟು ಸೋರೆಕಾಯಿ ತುರಿ, 1.5 ಕಪ್ ಅಕ್ಕಿ ಹಿಟ್ಟು ಹಾಕಿ ಮಸಾಲೆ ರುಬ್ಬೋದಕ್ಕೆ 1 ಸ್ಪೂನ್ ಧನಿಯಾ ಕಾಳು, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1 ಸ್ಪೂನ್ ಬಿಳಿ ಎಳ್ಳು, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿ ಇಟ್ಕೊಂಡಿರುವ ಕರಿಬೇವು ಸೊಪ್ಪು ಮತ್ತು 1-2 ಗಂಟೆ ಮುಂಚೆ ನೆನೆಸಿರೋ ಕಡಲೆಬೇಳೆ ಹಾಕಿ 2 ಸ್ಪೂನ್ ಅಷ್ಟು ಇಂಗು ಮತ್ತು ಬಿಸಿ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕಿ ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಿ. ನಿಪ್ಪಟ್ಟು ಫ್ರೈ ಮಾಡೋದಕ್ಕೆ ನಾನಿವತ್ತು ಅಮ್ಮನ ಕಾಲಿನಿಂದಲೂ ನಂಬಿಕೆಯಾದ ಎಣ್ಣೆ ಗೋಲ್ಡ್ ವಿನ್ನರ್ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ ಬಳಸ್ತಾ ಇದ್ದೀನಿ. ಇದು ಕ್ಲಿಯರ್, ಲೈಟ್ ಆ್ಯಂಡ್ ನಾನ್ ಸ್ಟಿಕ್ ಆಗಿರೋದ್ರಿಂದ ಡೈಲಿ ಕುಕಿಂಗ್ ಹಾಗೂ ಡೀಪ್ ಫ್ರೈ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿದೆ. ಎಣ್ಣೆ ಬಿಸಿಯಾಗುವಷ್ಟರಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡಿ ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಮೇಲೆ ಎಣ್ಣೆ ಹಚ್ಚಿ ಪ್ರೆಸ್ ಮಾಡಿ ಈ ರೀತಿ ನಿಪ್ಪಟ್ಟನ್ನ ರೆಡಿ ಮಾಡ್ಕೊಳ್ಳಿ. ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಗರಿ ಗರಿಯಾದ ನಿಪ್ಪಟ್ಟು ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ.